ಕೆದಕುವ ಪ್ರಯತ್ನವನ್ನು ಮಾಡಬೇಡ. ಸೆರೆಮನೆಯಿಂದ ಅರಮನೆಗೆ ಬಂದೆ ಎನ್ನುವ ಕಾರಣಕ್ಕಾಗಿ ಗೆದ್ದೆ ಎನ್ನುವ ಭ್ರಮೆ ಬೇಡ. ಅರಮನೆಯ ತುಂಬೆಲ್ಲ ಓಡಾಡುವ ಪ್ರಯತ್ನವನ್ನೇನಂತು ಸುತ್ತಿ 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 ಎಲ್ಲಿಯೇ ಬಂದರು ನನ್ನ ಬಳಿಯೇ ಬರಬೇಕು. ಬಂದೆ ಅಂತಾದ್ರೆ ಕುಕ್ಕಿ 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 ತಿಂದು ಬಿಡ್ತೇನೆ. ಯಾಕೆ? ಇದು ಆಟ, ಅದೃಷ್ಟದ ಆಟ. ನವಗ್ರಹಗಳಿಗೆ ಅಧಿಪತಿ ಸೂರ್ಯ. ನಿನ್ನ ಅದೃಷ್ಟವನ್ನು ಬರೆಯುವ ಸೂರ್ಯ ಅವನೇ. ನೀನನ್ನ ಅದೃಷ್ಟವನ್ನು ಬರೀತಿ ಅಂತಾದ್ರೆ ನೀನು ಬರೆದ ಅದೃಷ್ಟವನ್ನು ನಾನು ಬದಲಾಯಿಸ್ತೇನೆ. ಮತ್ತೆ ಬರೀತೇನೆ, ಬದಲಾಯಿಸ್ತೇನೆ. ಮತ್ತೆ ಬರೀತೀನಿ, ಬದಲಾಯಿಸ್ತೇನೆ. ಸೂರ್ಯಸೇನ ನೆನ್ಪಿಟ್ಕೋ. 18 ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವ ಸತ್ಯ ಬಯಲು ಮಾಡ್ತೀಯ. ಹೌದು, ರಟ್ಟು ಮಾಡ್ತೀಯ. ಏನು? ಯಾರನ್ನು ಬಿಡ್ಲಿಕ್ಕಿಲ್ಲ. ಯಾರಲ್ಲಿ ಹೋಗಿ ಹೇಳ್ತೀಯೇ? ಮಹಾರಾಜ, ಮಹಾರಾಣಿ ಬಿಡು. ಜಿಂಕೆ ಮರಿಯೊಂದು, ಜಿಂಕೆ ಮರಿಯೊಂದು, ಜಿಂಕೆ ಮರಿಯೊಂದು, ಜಿಂಕೆ ಮರಿಯೊಂದು, ಚಿಗಿದು ಚಿಗಿದು ಉಳ್ಳ ವ್ಯಾಘ್ರನ ಹೊಗೆಯ ಬಳಿಗೆ ಬಂತು, ವ್ಯಾಘ್ರನ ಬಳಿಗೆ ಬಂತು. ವಗವ 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 ವಗವಾಲೆ ಬಂದಳು ಭಾಗ್ಯಲಕ್ಷ್ಮಿ, 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 ಭಾಗ್ಯಲಕ್ಷ್ಮಿ. ನಮ್ಮ ಮೈಯ ಬೆಳಗುವಂತೆ, ಮೈಯ ಬೆಳಗುವಂತೆ ವನದ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ವನದ ಲಕ್ಷ್ಮಿ. ಲಕ್ಷ್ಮಿ ರಶ್ಮಿ, ಲಕ್ಷ್ಮಿ ರಶ್ಮಿ ವಗವ ಜಿಂಕೆ ಮರಿಯೊಂದು, ಜಿಂಕೆ ಮರಿಯೊಂದು.